ನಮಸ್ಕಾರ ಗುರು, ಎಲ್ಲರೂ ನೋಡ್ತಾರೆ ಹಂಗೆ ಗಾಡಿ ಪ್ರಾಬ್ಲಮ್ ಆಗ್ಬಿಟ್ಟೈತೆ ಗುರು. ಗಾಡಿ ಎಲ್ಲ ನೋಡ್ಕೊಂಡು ಕುಂತಿದ್ದು, ಲೋಡಿಗೆ ಬೇರೆ ಹೋಗ್ಬೇಕು. ಲ್ಯಾಪ್ಟಾಪ್ ಹಾಕಿ ಸೂಟ್ ಚೆಕ್ ಮಾಡಿಸ್ತಾ ಗುರು, ಇಷ್ಟು ಪ್ರಾಬ್ಲಮ್ ಬರ್ತೈತೆ. ಸರಿ ಅಂದ್ಬಿಟ್ಟು ಅಲ್ಲಿಂದ ಹೊರಟೆ ಗುರು. ಲೋಡ್ಗೆ ಲೇಬರ್ ಬಂದರು. ಲೇಬರ್ ಗೀಬರ್ ಎಲ್ಲರನ್ನೂ ಹತ್ತಿಸ್ಕೊಂಡು ಪಾಯಿಂಟ್ ಕಡೆಗೆ ಹೊರಟೆ ಗುರು. ನಮ್ಮ ಲೇಬರ್ ನೋಡೋರು ಆರಾಮಾಗಿ ಜಲ್ಲಿ ಅಂತ ಕುಂತಿದ್ರು. ಸರಿ ಆಯಿತು ಬಿಡಪ್ಪ ಅಂದ್ಬಿಟ್ಟು ಲಾಸ್ಟ್ಗೆ ಕೊನೆಗೆ ಲೋಡಿಂಗ್ ಪಾಯಿಂಟಿಗೆ ಬಂದೆ ಗುರು. ಲೋಡ್ ಗಿಡೆಲ್ಲ ಮಾಡ್ತಾವ್ರೆ. ಅಟ್ಟಿ ಮಾತ್ರ ನೀಟಾಗಿ ಹೊಡೆದ್ರು ಗುರು. ಇವತ್ತು ಜಾಸ್ತಿ ಹೈಟ್ ಮಾಡಲಿಲ್ಲ. ಸರಿ ಕಣಪ್ಪ, ಆಯಿತು, ನೀಟಾಗಿ ಅಟ್ಟಿ ಹೊಡೀರಿ ಅಂದ್ಬಿಟ್ಟು ಹೊಡೆಸ್ಕೊಂಡು ಅಲ್ಲಿಂದ ಬಿಟ್ಟಿದೆ ಗುರು. ಲೋಡ್ ಗಿಡ್ ಮಾಡ್ಕೊಬಂದು ಒಂದು ಟೀ ಅಂಗಡಿ ಹಾಕ್ಬಿಟ್ಟು ಹಿಂದೆ ಒಂದು ಟೀ ಒಂದು ಜ್ಯೂಸ್ ಹಿಡ್ಕೊಂಡು ವೆಯ್ಟ್ ಮಾಡ್ಕೊಂಡು ಕುಂತಿದ್ದೆ. ಪಾರ್ಟಿ ಏನು ಹೇಳ್ತಾರೆ ಕೇಳೋಣ ಅಂತ. ಯಾಕಂದರೆ ಇವತ್ತು ಬನ್ನಾರಿ ಜಾಮ್ ಆಗಿರೋದ್ರಿಂದ ಡೌಟ್ ಐತೆ ಹೋಗೋದು, ಅದರಿಂದ. ಸರಿ ಅಂತ ಬಂದೆ ಗುರು. ಲಾಸ್ಟ್ಗೂ ಗಾಡಿ ಹಾಲ್ಟ್ ಮಾಡಬೇಕಾಯ್ತು. ಹಾಲ್ಟ್ ಗಿಲ್ಟೆಲ್ಲ ಮಾಡಬೇಕು. ಇನ್ನೇನು ಮಾಡೋದಪ್ಪ, ಬರ್ರಪ್ಪ ಅಂದ್ಬಿಟ್ಟು ಆಯಿತು. ಜಾಕಿಗೆ ಎತ್ತದೆ ಗುರು. ಜಾಕೆಲ್ಲ ಎತ್ಬಿಟ್ಟು ಸರಿ ಅಂದ್ಬಿಟ್ಟು, ಯಾಕಂದರೆ ಹಂಗೆ ನಿಲ್ಸಿದ್ರೆ ಗುರು ಟೈರು ಏರ್ ಬಂದ್ಬಿಡ್ತದೆ. ಅದರಿಂದ ಜಾಕ್ ಎತ್ಬಿಟ್ಟು ನಿಲ್ಲಿಸ್ಬೇಕು. ಅಲ್ಲಿಂದ ಸರಿ ಕಣಪ್ಪ ಆಯಿತು ಅಂದ್ಬಿಟ್ಟು ಗಾಡಿ ಎಲ್ಲ ನೋಡಿಕೊಂಡು ಕ್ಲೀನಾಗಿ ಗಾಡೀಲಿ ಏನಾದ್ರು ಇಟ್ಟಿದ್ದೀನ ಏನು ಅಂತ ಚೆಕ್ ಮಾಡ್ಕೊಂಡು ಗುರು ಅಲ್ಲಿಂದ ಹೊರಟೆ ಗುರು. ನಮ್ಮ ಹುಡುಗ ಬಂದಿದ್ದ ಕರ್ಕೊಂಡು ಹೋಗೋಕ್ಕೆ. ಸರಿ ಬರ್ತೀನಿ ತಾಳಚ್ಚಿನ ಅಂದ್ಬಿಟ್ಟು ಹೊರಟು ಅಲ್ಲಿಂದ ಮತ್ತೆ ಇನ್ನೊಂದ್ಸತಿ ಗಾಡಿ ನೋಡಿಕೊಂಡು ಬೈಕಲ್ಲಿ ಹೊರಟೋಗ್ರು. ಯಾಕಂದ್ರೆ ನಮ್ಮ ಊರಲ್ಲಿ ಇವತ್ತು ಜಾತ್ರೆ ಬೇರೆ ಇತ್ತು. ಆಲ್ಟಾಗಿದ್ದೆ, ಒಳ್ಳೇದಾಯಿತು, ನಡಿಯಪ್ಪ ಜಾತ್ರೆಗೆ ಹೋಗೋಣ ಅಂದ್ಬಿಟ್ಟು ಜಾತ್ರೆ ಕಡೆಗೆ ಹೊರಟೋಗ್ರು. ಸರಿ ಆಯಿತು ಗುರು. ಬೆಳಗ್ಗೆ ಇಲ್ಲಿ ನೋಡಿದ್ರೆ ಆಟೋ ಟೈರ್ ಹೊಡೆದೋಗಿ ಪಾಪ ಸೌತೆಕಾಯಿ ಲೋಡ್ ಮಾಡ್ಕೊಂಡು ಮೈಸೂರು RMCಗೆ ಹೋಯ್ತಾಯಿತ್ತು. ಟೈರ್ ಹೊಡೆದೋಗಿ ಒಳಗೆ ಬಿಟ್ಬಿಟ್ಟವ್ರೆ. ಏನು ಮಾಡೋಕ್ಕಾಯ್ಕಿಲ್ಲ. ಡ್ರೈವರ್ಗಳು ಗ್ಯಾಚರಾಗಿ ಇಟ್ಟರೆ ಹೇಳ್ತಾರಲ್ಲ, ಹಂಗಾಯಿತು. ಸರಿ ಅಂದ್ಬಿಟ್ಟು ಅಲ್ಲಿಂದ ಬಂದವರು ನಂಜನಗೂಡಲ್ಲಿ ಒಳ್ಳೆ ಬಿರಿಯಾನಿ ಆರ್ಡ್ರ್ ಮಾಡಿ ತಿನ್ಕೊಂಡು ಅಲ್ಲಿಂದ ಚಿಕ್ಕೋಳೆ ಕಡೆಗೆ ಬಂದವರು. ಚಿಕ್ಕೋಳಲ್ಲಿ ನೆಮ್ಮದಿ ಒಂದು ಟೀ ಕುಡ್ಕೊಂಡು ಸರಿ ನಡ್ರಪ್ಪ ಹೊರಡೋಣ ಅಂದ್ಬಿಟ್ಟು ಇನ್ನೇನು ಟೈಮ್ ಆಗ್ಬಿಟ್ಟಿತ್ತಲ್ಲ, ಹೊರಡೋಣ ಅಂದ್ಬಿಟ್ಟು ಅಲ್ಲಿಂದ ಹೊರಟೋಗರು. ಅಲ್ಲಿಂದ ಬಂದು ಪುಂಜೂರು ಪಾಸ್ ಮಾಡ್ತೀವಿ ಗುರು. ಫುಲ್ಲು ಜಾಮು. ಗ್ರಾಚಾರ ಇಲ್ಲಿ ಕಾಯ್ತಿತ್ತಲ್ಲ, ಇನ್ನೇನು ಮಾಡೋಕ್ಕಾಯ್ತದೆ. 6 ಗಂಟೆಗೆ ಬಂದಿದ್ದೀವಿ ಇಲ್ಲಿಗೆ, ನೀವೇ ನೋಡ್ರಂತೆ ಮುಂದಕ್ಕೆ. ಅಲ್ಲಿಂದ ಬಂದು ಒಂಚೂರು ಗಲಾಟೆ ಆಯಿತು. ಕಾರ್ನವ್ರು ಯಾಕಂದರೆ ಒನ್ ವೇಲ್ ಹೊಂಟೋಯ್ತಾಯಿದ್ರು. ನಾವು ಒನ್ ವೇಲ್ ಹೋಗಬೇಡಿ, ಮುಂದೆ ಹೋದರೆ ಜಾಮ್ ಆಗುತ್ತೆ ಅಂತ ಹೇಳ್ದು. ಎಷ್ಟೆಲ್ಲೋ ಕೇಳಲಿಲ್ಲ. ನಾವು ಹೋಯ್ತೀವಿ ಅಂತ ಹೋದರು. ಸರಿ ಅಂದ್ಬಿಟ್ಟು ಗಾಟ್ ಇಳಿಸ್ಕೊಂಡು ಗುರು 2 ಗಂಟೆ ಕೆಳಗೆ ಬಂದು 2 ಗಂಟೆ ಕೆಳಕ್ಕೆ ಬಂದ್ಬಿಟ್ಟು ಗುರು. ನಮ್ಮ ಹುಡುಗ ಊಟ ತಂದು ಮಡಗಿದ. ತಣ್ಣಗಾಗ್ಬಿಟ್ಟಿತ್ತು, ಆದರೂ ಅಡ್ಜಸ್ಟ್ ಮಾಡ್ಕೊಂಡು ತಿಂದು ದೇವ್ರು ಕೊಟ್ಟಿದ್ದು ಪುಣ್ಯ ಅಂತ. ಅಲ್ಲಿಂದ ಗುರು ಹೊರಟೋಗುರು 4 ರೋಡಿಗೆ ಬಂದು 4 ರೋಡಲ್ಲಿ ನಮ್ಮ ಗಾಡಿ ನಮ್ಮ ಅಣ್ಣ ಒರೆಸ್ತಾಯಿದ್ರು, ರಾಜಣ್ಣ. ಅವ್ರದ್ದೊಂದು ವೀಡಿಯೋ ಮಾಡ್ಕೊಂಡು ನಮ್ಮ ಗಾಡಿದು ಹೆಂಗಿರೋ ನೀಟಾಗಿ ಕಾಣ್ತಿತ್ತಲ್ಲ ಅಂತ ಒಂದು ವೀಡಿಯೋ ಮಾಡ್ಕೊಂಡು ಮಾರ್ಕೆಟ್ ಒಳಗೆ ಬಂದವರು. ಮಾರ್ಕೆಟ್ ಒಳಗೆ ಬಂದು ನೆಮ್ಮದಿಯಾಗಿ ಒಂದು ಆರ್ಲಿಕ್ಸ್ ಕುಡ್ಕೊಂಡು ಒಂದು ಸಿರ್ಗೇಟ್ ಸೇತ್ಕೊಂಡು ಅನ್ಲೋಡಿಂಗ್ ನಿಲ್ಸೀನಿ ಗುರು. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ. ಓಕೆ, ಬಾಯ್, ಗುಡ್ ನೈಟ್. ಈ ವಿಡಿಯೋ ನಿಮ್ಗೆ ಇಷ್ಟ ಇದ್ದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಅಂತ ಮುಗಿಸ್ತೀನಿ.